ಪಟ್ಟದಕಲ್ಲಿನ ದೇವಾಲಯಗಳ ವಾಸ್ತುಶಿಲ್ಪವನ್ನ ಒಮ್ಮೆಯಾದರೂ ನೋಡಿದ್ದೀರಾ? ಪಟ್ಟದಕಲ್ಲಿನಲ್ಲಿ ನಾವು ಅನೇಕ ದೇವಾಲಯಗಳನ್ನ ನೋಡಬಹುದು. ಇವುಗಳ ವಾಸ್ತುಶಿಲ್ಪ ಅತ್ಯದ್ಭುತವಾಗಿದ್ದು ದ್ರಾವಿಡ ಮತ್ತು ನಾಗರ ಶೈಲಿಯಲ್ಲಿ ನಿರ್ಮಿಸಿರುವುದನ್ನು ಕಾಣಬಹುದು. ಇದು ಮಲಪ್ರಭಾ ನದಿಯ ದಡದಲ್ಲಿದ್ದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಲ್ಪಟ್ಟಿದೆ. ಚಾಲುಕ್ಯ ರಾಜರ ಪಟ್ಟಾಭಿಷೇಕ ನಡೆದಿದ್ದು ಇದೇ ಸ್ಥಳದಲ್ಲಿ. ಹಾಗಾಗಿ ಪಟ್ಟದಕಲ್ಲು ಕರ್ನಾಟಕದ ಜನಪ್ರಿಯ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ. ಪಟ್ಟದಕಲ್ಲಿನಲ್ಲಿ 6 ಪ್ರಮುಖ ದೇವಾಲಯಗಳಿವೆ. ಇವೆಲ್ಲವೂ ಶಿವನಿಗೆ ಅರ್ಪಿತವಾಗಿದೆ. ದೇವಾಲಯಗಳಲ್ಲಿ ದಕ್ಷಿಣ ಭಾರತೀಯ ಅಂದರೆ ದ್ರಾವಿಡ ಮತ್ತು ಉತ್ತರ ಭಾರತೀಯ ಅಂದರೆ ನಾಗರ ವಾಸ್ತುಶಿಲ್ಪದ ಅಂಶಗಳಿವೆ. ಸಾಂಪ್ರದಾಯಿಕ ದ್ರಾವಿಡ ಶೈಲಿಯಲ್ಲಿ 4 ದೇವಾಲಯಗಳನ್ನು ನಿರ್ಮಿಸಲಾಗಿದ್ದು ಇನ್ನು 4 ದೇವಾಲಯಗಳು ನಾಗರ ವಾಸ್ತುಶಿಲ್ಪದ ಅಂಶಗಳನ್ನು ಒಳಗೊಂಡಿದೆ. ಉಳಿದ 2 ದೇವಾಲಯಗಳು 2 ವಾಸ್ತುಶಿಲ್ಪ ಶೈಲಿಗಳ ಸಂಗಮವಾಗಿದೆ. ಇಡೀ ನಗರವು ಶಿವನ ಶಕ್ತಿಯೊಂದಿಗೆ ಅನುರಣಿಸುತ್ತಿದ್ದು ಪ್ರತಿ ವರ್ಷ 1000 ಪ್ರವಾಸಿಗರನ್ನ ಆಕರ್ಷಿಸುತ್ತವೆ ಈ ದೇವಾಲಯಗಳು. ಚಾಲುಕ್ಯರು ಕಲೆ ಮತ್ತು ಸಂಸ್ಕೃತಿಯ ಪಾಲಕರಾಗಿ ಪ್ರಸಿದ್ಧರಾಗಿದ್ದರು. ಅವರ ಕಾಲದ ಕೆಲವು ನುರಿತ ಕುಶಲಕರ್ಮಿಗಳಿಂದಾಗಿ ಅದ್ಭುತ ವಾಸ್ತುಶಿಲ್ಪವಿರುವ ಕಟ್ಟಡಗಳು ತಲೆ ಎತ್ತಿದವು. ಕೆಲವು ಮುಖ್ಯ ಆಕರ್ಷಣೆಗಳನ್ನು ಹೊಂದಿರುವ ದೇವಾಲಯಗಳು ಇದ್ದು ಅವುಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ವಿರೂಪಾಕ್ಷ ದೇವಸ್ಥಾನ. ಹಿಂದೆ ಲೋಕೇಶ್ವರ ದೇವಸ್ಥಾನ ಎಂದು ಕರೆಯಲ್ಪಡುತ್ತಿದ್ದ ವಿರೂಪಾಕ್ಷ ದೇವಸ್ಥಾನ ಪಟ್ಟದಕಲ್ಲಿನ ಅತಿ ದೊಡ್ಡ ದೇವಾಲಯ ಮತ್ತು ಅತ್ಯಂತ ಜನಪ್ರಿಯವಾದ ದೇವಾಲಯವಾಗಿದೆ. 8ನೇ ಶತಮಾನದಲ್ಲಿ ಪಲ್ಲವರ ವಿರುದ್ಧ ಪತಿ 2ನೇ ವಿಕ್ರಮಾದಿತ್ಯ ವಿಜಯ ಸಾಧಿಸಿದ ನೆನಪಿಗಾಗಿ ಇದನ್ನ ರಾಣಿ ಲೋಕಮಹಾದೇವಿ ಅವರು ನಿರ್ಮಿಸಿದರು. ಇಡೀ ದೇವಾಲಯವು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಶಾಸನಗಳಿಂದ ಅಲಂಕರಿಸಲ್ಪಟ್ಟಿದೆ. ಈ ದೇವಾಲಯದಲ್ಲಿ ಹಿಂದೂ ದೇವರುಗಳ ಹಲವಾರು ಸುಂದರವಾದ ಶಿಲ್ಪಿಗಳಿದ್ದು ಗಮನಾರ್ಹವಾಗಿದೆ. ಪ್ರತಿಯೊಬ್ಬರೂ ಪಲ್ಲವರ ಕಲೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕೆಂದು ರಾಜ ವಿಕ್ರಮಾದಿತ್ಯನು ದಕ್ಷಿಣದ ವಾಸ್ತುಶಿಲ್ಪಿ ಮತ್ತು ಶಿಲ್ಪಿಗಳ ತಂಡವನ್ನು ನೇಮಿಸಿಕೊಂಡಿದ್ದನು ಎಂದು ದೇವಾಲಯದಲ್ಲಿನ ಶಾಸನಗಳು ಬಹಿರಂಗಪಡಿಸುತ್ತವೆ. ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ವಿರೂಪಾಕ್ಷ ದೇವಾಲಯದ ಕಾರ್ ಉತ್ಸವವನ್ನು ಆಯೋಜಿಸುತ್ತಿದ್ದು ಹೆಚ್ಚಿನ ಜನಸಂದಣಿ ಸೇರುತ್ತದೆ. ಜೈನ ದೇವಾಲಯ. ಪಟ್ಟದಕಲ್ಲಿನಲ್ಲಿರುವ ಏಕೈಕ ಜೈನ ದೇವಾಲಯ ಇದಾಗಿದೆ. ಈ ಕಟ್ಟಡದ ವಾಸ್ತುಶಿಲ್ಪದ ಶಬ್ದಕೋಶ ದ್ರಾವಿಡ. ಹಲವಾರು ಸಂಕೀರ್ಣವಾದ ಶಿಲ್ಪಕಲೆಗಳಿಂದ ಗಮನಾರ್ಹವಾಗಿರುವ ಈ ದೇವಾಲಯ 9ನೇ ಶತಮಾನಕ್ಕೂ ಹಿಂದಿನದು ಮತ್ತು ಅಪಾರ ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಸ್ಮಾರಕದ ಯಾರತು ಎಂಬ ಬಗ್ಗೆ ಇನ್ನೂ ಅಸ್ಪಷ್ಟತೆ ಇದ್ದು ರಾಜ ಅಮೋಘ ವರ್ಷ ಮತ್ತು ಅವನ ಮಗ 2ನೇ ಕೃಷ್ಣ ಇಬ್ಬರ ಹೆಸರನ್ನ ಇಡಲಾಗಿದೆ. ಈ ದೇವಾಲಯ ನೋಡಲು ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಬರುತ್ತಾರೆ. ಕಾಶಿ ವಿಶ್ವನಾಥ ದೇವಸ್ಥಾನ. ಈ ದೇವಸ್ಥಾನವನ್ನ 8ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ನಿರ್ಮಿಸಿದರು. ಈ ದೇವಾಲಯದಲ್ಲಿ ಬಳಸಲಾಗಿರುವ ವಾಸ್ತುಶಿಲ್ಪಿ ಶೈಲಿಯು ಪ್ರಧಾನವಾಗಿ ನಾಗರ ಶೈಲಿಯದ್ದಾಗಿದೆ. ದೇವಾಲಯದ ಗೋಡೆಗಳ ಮೇಲೆ ಕೆತ್ತಿದ ಹಲವಾರು ಸ್ತ್ರೀ ಪ್ರತಿಮೆಗಳು ಕೆತ್ತಿದ್ದು ಇವು ಸಾಕಷ್ಟು ಹೆಸರುವಾಸಿಯಾಗಿವೆ. ಇತಿಹಾಸದಲ್ಲಿ ಮಹತ್ವ ಪಡೆದುಕೊಂಡಿರುವ ಈ ದೇವಾಲಯಗಳ ಕೆತ್ತನೆಗಳ ಕಲಾತ್ಮಕ ನೋಡಲು ನೀವು ಪಟ್ಟದಕಲ್ಲಿಗೆ ಒಮ್ಮೆ ಭೇಟಿ ನೀಡಲೇಬೇಕಾಗತ್ತೆ. ಗಳಗನಾಥ ದೇವಸ್ಥಾನ. ಈ ದೇವಾಲಯವು 8ನೇ ಶತಮಾನಕ್ಕೂ ಹಿಂದಿನದು. ಇದು ಪೂರ್ವಕ್ಕೆ ಮುಖ ಮಾಡಿ ತುಂಗಭದ್ರಾ ನದಿಯ ದಡದಲ್ಲಿದೆ. ಅಂಧಕಾಸುರ ಎಂಬ ರಾಕ್ಷಸನನ್ನ ಕೊಲ್ಲುವ ಶಿವನ ಸೊಗಸಾದ ಶಿಲ್ಪಕಲೆ ಗಮನಾರ್ಹವಾಗಿದೆ. ಇದು ಸ್ಪರ್ಶಲಿಂಗ ಎಂದು ಕರೆಯಲ್ಪಡುವ ಶಿವನ ಲಿಂಗವನ್ನ ಸಹ ಹೊಂದಿದೆ. ಕುಬೇರ ಮತ್ತು ಗಜಲಕ್ಷ್ಮಿ ಅವರ ಸಣ್ಣ ಪ್ರತಿಮೆಗಳನ್ನ ದೇವಾಲಯದೊಳಗೆ ನೋಡಬಹುದು. ಸಂಗಮೇಶ್ವರ ದೇವಸ್ಥಾನ.
ಈ ದೇವಾಲಯವು ಐತಿಹಾಸಿಕ ಮಹತ್ವವನ್ನು ಹೊಂದಿದ್ದು ಕ್ರಿಸ್ತಶಕ 733ರಲ್ಲಿ ಚಾಲುಕ್ಯ ರಾಜ ವಿಜಯಾದಿತ್ಯ ಸತ್ಯಾಶ್ರಯ ಇದನ್ನು ಪೂರ್ಣಗೊಳಿಸಿದನು. ಸಂಗಮೇಶ್ವರ ದೇವಸ್ಥಾನ ವಿರೂಪಾಕ್ಷ ಮತ್ತು ಗಳಗನಾಥ ದೇವಾಲಯಗಳ ನಡುವೆ ಇದ್ದು ಇದನ್ನ ಮೊದಲು ವಿಜಯೇಶ್ವರ ದೇವಸ್ಥಾನ ಎಂದು ಕರೆಯಲ್ಪಡುತ್ತಿತ್ತು. ಈ ಕಟ್ಟಡವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಅನುಸರಿಸಿ ನಿರ್ಮಿಸಲಾಗಿದ್ದು ದೇವಾಲಯವು ಅದರ ಸಂಕೀರ್ಣ ವಿನ್ಯಾಸ ಮತ್ತು ವಾಸ್ತುಶಿಲ್ಪಕ್ಕೆ ಗಮನಾರ್ಹವಾಗಿದೆ. ಮಲ್ಲಿಕಾರ್ಜುನ ದೇವಸ್ಥಾನ. ವಿರೂಪಾಕ್ಷ ದೇವಾಲಯ ಮುಗಿದ ಕೂಡಲೇ ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯವು ವಿರೂಪಾಕ್ಷ ದೇವಾಲಯದ ಚಿಕಣಿ ಆವೃತ್ತಿಯಾಗಿದೆ. ಎರಡೂ ದೇವಾಲಯಗಳು ಹಲವಾರು ವಾಸ್ತುಶಿಲ್ಪದ ಹೋಲಿಕೆಗಳನ್ನು ಹಂಚಿಕೊಳ್ಳುತ್ತವೆ. ಪಲ್ಲವರ ವಿರುದ್ಧ ಚಾಲುಕ್ಯರು ವಿಜಯವನ್ನು ಆಚರಿಸಲು ಇದನ್ನು ರಾಜ ವಿಕ್ರಮಾದಿತ್ಯರ 2ನೇ ರಾಣಿ ತ್ರಿಲೋಕ್ಯ ಮಹಾದೇವಿ ನಿರ್ಮಿಸಿದ್ದಾರೆ. ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ಹಲವಾರು ಅಂಶಗಳನ್ನು ಒಳಗೊಂಡಿದೆ. 4 ಅಂತಸ್ತಿನ ಗೋಪುರವು ವೃತ್ತಾಕಾರದ ಗ್ರೀವ ಮತ್ತು ಶಿಖರವನ್ನು ಒಳಗೊಂಡಿದೆ. ಮುಖ ಮಂಟಪದಲ್ಲಿ ನರಸಿಂಹನು ಹಿರಣ್ಯಕಶ್ಯಪನನ್ನು ಕೊಲ್ಲುವ ಸೊಗಸಾದ ಚಿತ್ರಣವನ್ನು ಹೊಂದಿದೆ. ಇದು ಈ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸಿದೆ. ಪಾಪನಾಥ ದೇವಸ್ಥಾನ. ಈ ದೇವಸ್ಥಾನವು 7ನೇ ಶತಮಾನಕ್ಕೂ ಹಿಂದಿನದ್ದು. ಇದನ್ನ ವೇಸರ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಆರಂಭದಲ್ಲಿ ನಾಗರ ತಂತ್ರಗಳನ್ನು ಉಲ್ಲೇಖವಾಗಿ ಬಳಸಿ ನಿರ್ಮಾಣವನ್ನು ಪ್ರಾರಂಭಿಸಲಾಯಿತು. ಆದರೆ ನಂತರ ವಾಸ್ತುಶಿಲ್ಪಗಳು ದ್ರಾವಿಡ ಶೈಲಿಯನ್ನ ಬಳಸಿದ್ದಾರೆ. ಹೀಗೆ ದೇವಾಲಯವು ಎರಡೆರಡರ ಅಂಶಗಳನ್ನು ಒಳಗೊಂಡಿದೆ. ಸೀಲಿಂಗ್ ಅನ್ನು ಶಿವ ಪಾರ್ವತಿ ವಿಷ್ಣುನಂತಹ ಗಂಧರ್ವರ ಚಿತ್ರದಿಂದ ಅಲಂಕರಿಸಲಾಗಿದೆ. ರಾಮಾಯಣ ಮತ್ತು ಮಹಾಭಾರತದ ದೃಶ್ಯಗಳನ್ನು ದೇವಾಲಯದಾದ್ಯಂತ ಹಲವಾರು ಕೆತ್ತನೆಗಳಲ್ಲೂ ಚಿತ್ರಿಸಲಾಗಿದೆ. ದೇವಾಲಯದ ಸೌಂದರ್ಯ ನೋಡಿದರೆ ಕರಕುಶಲಕರ್ಮಿಗಳ ಪರಿಣಿತಿಯು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಲಾ ಮತ್ತು ಇತಿಹಾಸ ಆಸಕ್ತರು ಪ್ರತಿ ವರ್ಷ ಈ ಸ್ಮಾರಕಕ್ಕೆ ಭೇಟಿ ನೀಡುತ್ತಾರೆ.